ನನ್ನ ಹೆಸರು ಈಶ್ವರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಿರ್ಸಾ ಮುಂಡಾರವರ ಜೀವನ ಚರಿತ್ರೆ ಬಗ್ಗೆ ಪ್ರಬಂಧ ಬರೆದಿದ್ದೇನೆ. ಬಿರ್ಸಾ ಮುಂಡಾ ಅವರು 19ನೇ ಶತಮಾನದ ಒಬ್ಬ ಬುಡಕಟ್ಟು ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದರು. ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು ಸ್ಥಳೀಯ ಭೂಮಾಲೀಕರ ಶೋಷಣೆಯ ವಿರುದ್ಧ ಹುಲ್ಲಾನ್ ಅಥವಾ ಮಹಾದಂಗೆಯನ್ನು ನಡೆಸಿದರು. ತಮ್ಮ ಅನುಯಾಯಿಗಳಲ್ಲಿ ಧರ್ತಿ ಅವಧ್ ಭೂಮಿಯ ತಂದೆ ಎಂದು ಪ್ರಸಿದ್ಧರಾದರು. ಇವರು ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರತಿರೋಧವನ್ನು ಸಂಘಟಿಸಿದರು ಮತ್ತು ಸ್ಥಳೀಯ ಸಂಪ್ರದಾಯಗಳು ಮತ್ತು ಹಕ್ಕುಗಳಿಗೆ ಶ್ರಮಿಸಿದರು. ಬಿರ್ಸಾ ಮುಂಡಾ ಅವರು ನವೆಂಬರ್ 15, 1875ರಂದು ಈಗ ಜಾರ್ಖಂಡ್ನಲ್ಲಿರುವ ಹುಲಿಹಾತು ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಕುಟುಂಬವು ಮುಂಡಾ ಬುಡಕಟ್ಟಿಗೆ ಸೇರಿತ್ತು. ನನ್ನ ಹೆಸರು ರಮೇಶ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಿರ್ಸಾ ಮುಂಡಾರವರ ಬಗ್ಗೆ ಪ್ರಬಂಧವನ್ನು ಬರೆದಿದ್ದೇನೆ. ಬಿರ್ಸಾ ಮುಂಡಾ ಅವರು 19ನೇ ಶತಮಾನದ ಒಬ್ಬ ಬುಡಕಟ್ಟು ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದರು. ಅವರು ಬ್ರಿಟಿಷರ ಆಳ್ವಿಕೆ ಮತ್ತು ಸ್ಥಳೀಯ ಭೂಮಾಲೀಕರ ಶೋಷಣೆ ವಿರುದ್ಧ ಅಥವಾ ನನ್ನ ಹೆಸರು ಶಿವಾನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಿರ್ಸಾ ಮುಂಡಾರವರ ಬಗ್ಗೆ ಪ್ರಬಂಧ ಬರೆದಿದ್ದೇನೆ. ಬಿರ್ಸಾ ಮುಂಡಾರವರು 19ನೇ ಶತಮಾನದ ಒಬ್ಬ ಬುಡಕಟ್ಟು ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದರು. ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು